ನಟಿ ರಮ್ಯಾಗೆ ಅಶ್ಲೀಲ ಮೆಸೇಜ್ ಮಾಡಿದವರು ಒಬ್ಬೊಬ್ಬರಾಗಿ ಅರೆಸ್ಟ್ ಆಗ್ತಾ ಇದ್ದ ಹಾಗೆ ಪೊಲೀಸರ ಕಾರ್ಯಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ನಟಿ ರಮ್ಯಾ. ತಪ್ಪು ಮಾಡಿದವರು ಕಾನೂನಿನ ಕೈಯಿಂದ ತಪ್ಪಿಸ್ಕೊಳ್ಳೋಕ್ ಸಾಧ್ಯ ಇಲ್ಲ. ಮಹಿಳೆಯರ ಘನತೆಗೆ ಧಕ್ಕೆ ತಂದವರನ್ನ ಬಂಧಿಸೋ ಕೆಲಸ ಆಗಿದೆ. ಇದು ಶ್ಲಾಘನೀಯ ಅಂತ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ರಮ್ಯಾ ಆಲ್ಮೋಸ್ಟ್ ಒಂದು 43ಕ್ಕೂ ಹೆಚ್ಚು ಅಕೌಂಟ್ಗಳ ಮೇಲೆ ಕೇಸ್ ಮಾಡಿದ್ರು. ಕಾರಣ ಅಷ್ಟು ಕೊಳಕಾಗಿ ಮನೇಲಿರೋ ಸಭ್ಯತೆ ಸಂಸ್ಕಾರನೆಲ್ಲ ಅಲ್ಲಿ ತಂದು ತೋರಿಸೋ ಕೆಲಸ ಕೆಲವರು ಮಾಡಿದ್ರು. ವಿತ್ ಪ್ರೂಫ್ ಅವ್ರು ಮಾತಾಡಿದ್ರು. ಸೊ ಅವರು ಪ್ರಶ್ನಿಸುವ ಜಾತಿ ಮತ್ತು ಎದುರಿಸುವಂತಹ ಧೈರ್ಯವಂತಿಕೆಗೆ ಈಗ ಒಬ್ಬೊಬ್ಬರೇ ಅರೆಸ್ಟ್ ಆಗ್ತಾ ಇದ್ದಾರೆ. ಎಲ್ಲ ಕಾನೂನು ಪ್ರಕ್ರಿಯೆಗಳನ್ನು ನೋಡ್ತಾ ಇರುವ ರಮ್ಯಾ ಸಹಜವಾಗಿ ನಿಟ್ಟುಸಿರು ಬಿಟ್ಟಿದ್ದಾರೆ. ಇನ್ಸ್ಟಾಗ್ರಾಮ್ನಲ್ಲಿ ಪೊಲೀಸರ ಕಾರ್ಯಕ್ಕೆ ಮೆಚ್ಚುಗೆಯನ್ನು ಕೂಡ ಸೂಚಿಸಿದ್ದಾರೆ. ಆ ಪೋಸ್ಟ್ನ ಸಾರಾಂಶವನ್ನು ಕೂಡ ನಿಮಗೆ ತೋರಿಸ್ತೀವಿ ನಾವು. ಮಹಿಳೆಯರ ಘನತೆಗೆ ಧಕ್ಕೆ ತಂದವರ ಬಂಧನ ಆಗಿದೆ. ಹ್ಯಾಟ್ಸ್ ಆಫ್ ಟು ಪೊಲೀಸ್ ಅಂತ ಅವರು ಸುದೀರ್ಘವಾಗಿ ಒಂದು ಪೋಸ್ಟನ್ನು, ಒಂದು ಸ್ಟೇಟಸನ್ನು ಹಾಕ್ಕೊಂಡಿದ್ದಾರೆ. ಅದನ್ನು ಗಮನಿಸ್ತಾ ಇದ್ದೀರಾ. ಆ್ಯಕ್ಷನ್ ತೊಗೊಂಡಿರೋ ವಿಚಾರವನ್ನು ಹೇಳಿದ್ದಾರೆ. ಆಮೇಲೆ ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕಾರ್ಯಕ್ಕೂ ಕೂಡ ಅವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಸೀಮಂತ್ ಕುಮಾರ್ ಸಿಂಗ್ ಇರ್ಬೋದು, ಪೊಲೀಸ್ ಆಯುಕ್ತರಿಂದ ಹಿಡಿದು ಎಲ್ಲರಿಂದ ಕೂಡ ನನಗೆ ಸಪೋರ್ಟ್ ಸಿಕ್ತು. ಮತ್ತು ಯಾರ್ಯಾರು ಈ ರೀತಿ ಹೆಣ್ಣನ್ನು ತೇಜೋವಧೆ ಮಾಡ್ತಾರೆ, ಅವರು ವಾಸ ಮಾಡಬೇಕಾಗಿರೋ ಸ್ಥಳ ಕೃಷ್ಣ ಜನ್ಮ ಸ್ಥಳ ಅನ್ನೋದನ್ನು ಇವ್ರು ನೆನಪಿಸ್ಕೊಡ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಧನು. ರಮ್ಯಾ ಅವರು ಪ್ರಶ್ನೆ ಮಾಡಿದ ಛಾತಿ ಮತ್ತು ತೋರಿಸಿದಂತಹ ಧೈರ್ಯ ಈಗ ಸೀರೀಸ್ ಆಫ್ ಬಂಧನಕ್ಕೆ ಕಾರಣ ಆಗ್ತಾ ಇದೆ. ಸೊ ಆ ಖುಷಿಯನ್ನು ಹೇಗೆ ವ್ಯಕ್ತಪಡಿಸಿದ್ದಾರೆ, ಇನ್ನು ಯಾವ್ಯಾವ ಅಂಶಗಳನ್ನು ಉಲ್ಲೇಖಿಸಿದ್ದಾರೆ, ಟೋಟಲ್ ಇನ್ಸ್ಟಾಗ್ರಾಮ್ ಪೋಸ್ಟ್ನ ಸಾರಾಂಶ ಹೇಳೋದಾದ್ರೆ? ಎಸ್ ಮಮತಾ, ಈಗ ನಟಿ ರಮ್ಯಾ ಏನು ಸೋಷಿಯಲ್ ಮೀಡಿಯಾದಲ್ಲಿ ಅವರಿಗೆ ಒಂದು ಕೆಟ್ಟದಾಗಿ ಕಮೆಂಟನ್ನು ಮಾಡಿದ್ರು, ಅಶ್ಲೀಲವಾಗಿ ಮೆಸೇಜನ್ನು ಮಾಡಿದವರ ವಿರುದ್ಧ ಸಮರವನ್ನು ಸಾರಿದ್ರು. ಮತ್ತು ಆಯುಕ್ತರಿಗೂ ಕೂಡ ದೂರನ್ನು ನೀಡಿದ್ರು. ಇದು CCBಗೆ ಕೂಡ ವರ್ಗಾವಣೆ ಆಗಿತ್ತು. ಈಗಾಗಲೇ ಆ ನಿಟ್ಟಿನಲ್ಲಿ ಪೊಲೀಸರು ಈ ಒಂದು ದುರುಳರ ಒಂದು ಹೆಡೆ ಮುರಿ ಕಟ್ಟುವಂತಹ ಕೆಲಸಗಳು ಕೂಡ ಈಗ ನಡೀತಾ ಇರತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇಬ್ಬರನ್ನ ಬಂಧಿಸಿ 11 ಜನರ ವಶಕ್ಕೆ ಪಡೆದಂತಹ ಪೊಲೀಸರು ಈಗ ಕಾರ್ಯಾಚರಣೆಯನ್ನ ಮುಂದೆ ನಡೆಸಿರ್ತಕ್ಕಂಥದ್ದು, ಜೊತೆಗೆ ತನಿಖೆಯನ್ನ ಶುರು ಮಾಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈಗ ಪೊಲೀಸರ ಈ ಒಂದು ಕಾರ್ಯಕ್ಕೆ ನಟಿ ರಮ್ಯಾ ಅವರು ಕೂಡ ಧನ್ಯವಾದಗಳನ್ನ ಹೇಳಿರ್ತಕ್ಕಂಥದ್ದು. ಪೊಲೀಸ್ ಕಮಿಷನರ್ ಮತ್ತೆ ಬೆಂಗಳೂರು ಪೊಲೀಸರು ಮತ್ತು ಗೃಹ ಮಂತ್ರಿಗಳಿಗೆ ಅವ್ರಿಗೆ ಧನ್ಯವಾದಗಳನ್ನ ಹೇಳಿರ್ತಕ್ಕಂಥದ್ದು. ಈ ಒಂದು ಏನಂದ್ರೆ ತಪ್ಪು ಮಾಡಿದವ್ರು ಯಾವುದೇ ರೀತಿಯಾದಂಥ ಕಾನೂನಿನಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಹೆಣ್ಣಿನ ಗೌರವಕ್ಕೆ ಮತ್ತೆ ಒಂದು ಮಹಿಳೆಯರ ಗೌರವಕ್ಕೆ ಧಕ್ಕೆಯನ್ನು ತರುವಂತಹ ಯಾವುದೇ ದುರುಳರು ಇಲ್ಲಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಅನ್ನೋ ಒಂದಿಷ್ಟು ಸಾರಾಂಶಗಳನ್ನು ಬರೆದಿರ್ತಕ್ಕಂಥದ್ದು. ಮತ್ತು ಈ ಒಂದು ಹಿನ್ನೆಲೆಯಲ್ಲಿ ಆ ದುರುಳರ ಹೆಡೆಮುರಿ ಕಟ್ಟುವಲ್ಲಿ ಯಾರ್ಯಾರು ಎಲ್ಲ ಈ ರೀತಿಯಾದಂತಹ ಒಂದು ಈ ಕಾರ್ಯಕ್ಕೆ ಮುಂದಾದರೂ ಅವ್ರಿಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿರ್ತಕ್ಕಂಥದ್ದು. ಈ ಒಂದು ನಿಟ್ಟಿನಲ್ಲಿ ನಟಿ ರಮ್ಯಾ ಅವ್ರಿಗೆ ಮೊದಲ ಯಶಸ್ಸು ಕೂಡ ಕಂಡಿರ್ತಕ್ಕಂಥದ್ದು. ಮತ್ತು ಜೊತೆಗೆ ಮುಂದಿನ ದಿನದಲ್ಲಿ ಯಾರೇ ಆದರೂ ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿಯಾದಂತಹ ಮೆಸೇಜ್ಗಳನ್ನು ಮಾಡಬೇಕಾದ್ರೆ ತುಂಬ ಎಚ್ಚರಿಕೆ ವಹಿಸಬಹುದು. ಮತ್ತು ಜೊತೆಗೆ ಅಂಥವರು ಮೆಸೇಜನ್ನು ಮಾಡೋದಕ್ಕೆ ಹಿಂದು ಮುಂದೆ ನೋಡುವಂತೆ ಒಂದು ರೀತಿಯಾದಂತಹ ಎದುರೇಟನ್ನು ಕೊಟ್ಟಿರ್ತಕ್ಕಂಥದ್ದು. ಈ ಒಂದು ಪೊಲೀಸರ ಒಂದು ಈ ಕಾರ್ಯಕ್ಕೆ ಈಗ ನಟಿ ರಮ್ಯಾ ಅವರು ಶ್ಲಾಘನೆಯನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಮುಂದಿನ ದಿನದಲ್ಲಿ ಮಹಿಳೆಯರಿಗೆ ಇದರಿಂದ ಒಂದು ಸುರಕ್ಷತೆ ಆಗ್ಬಹುದು. ಜೊತೆಗೆ ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿಯಾದಂತಹ ಸೊಂಟದ ಕೆಳಗಿನ ಭಾಷೆಗಳನ್ನು ಏನು ಬಳಸಿ ಮಾಡಿದ್ರು, ಜೊತೆಗೆ ಕೆಟ್ಟದಾಗಿ ಕಮೆಂಟನ್ನು ಮಾಡಿದಂಥವ್ರಿಗೂ ಕೂಡ ಒಂದು ಎಚ್ಚರಿಕೆ ಇರುವಂತೆ ಈಗ ಆಗಿರ್ತಕ್ಕಂಥದ್ದು. ಇಬ್ಬರನ್ನ ಬಂಧಿಸಿ 11 ಜನನ ವಶಕ್ಕೆ ಪಡೆದು ಮತ್ತೆ ತೀವ್ರವಾದ ವಿಚಾರಣೆಯನ್ನ ನಡೆಸಿರ್ತಕ್ಕಂಥದ್ದು. ಮಮತಾ, ನಾನು ಇಡೀ ಪ್ರಕರಣವನ್ನು ಸ್ಯಾಂಡಲ್ವುಡ್ ಹೆಂಗೆ ನೋಡ್ತಾ ಇದೆ ಅಂತ, ಆರಂಭಿಕ ಹಂತದಲ್ಲಿ ರಮ್ಯಾ ಅವರು ಒಬ್ಬರೇ ನಿಂತಿದ್ದಾರಾ ಅಂತ ಅನಿಸ್ತಾ ಇತ್ತು. ಬಟ್ ಒಬ್ಬೊಬ್ಬರಾಗೆ ಸಪೋರ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಈಗ ಅರೆಸ್ಟ್ ತೋರಿಸಿದ್ಮೇಲೆ ಗಾಂಧಿನಗರದಲ್ಲಿರುವಂತಹ ಟಾಕ್ ಏನು ಅಂತ, ಯಾರೋ ಒಬ್ಬರ ಹೆಸರಲ್ಲಿ ಮಾಫಿಯಾ ರೀತಿ ನಡೆಸೋದು ಅಥವಾ ದಬ್ಬಾಳಿಕೆ ನಡೆಸುವಂತಹ ದಿನಗಳು ದೂರ ಆದ್ವು ಅನ್ನೋ ರೀತಿ ಟಾಕ್ಸ್ ಇದೆಯಾ, ಹೇಗೆ? ಎಸ್ ಮಮತಾ, ಈಗಾಗಲೇ ನಟಿ ರಮ್ಯಾ ಅವರಿಗೆ ಅಂದರೆ ಓಪನ್ ಆಗಿ ಅಂದರೆ ಬಹಿರಂಗವಾಗಿ ಯಾರು ಕೆಲವರು ಸಪೋರ್ಟ್ ಮಾಡದೇ ಇರ್ಬೋದು, ಆದರೆ ಪರ್ಸ್ನಲ್ ಆಗಿ ಅವ್ರಿಗೆ ವೈಯಕ್ತಿಕವಾಗಿ ಸಾಕಷ್ಟು ಜನ ಮೆಸೇಜನ್ನು ಮಾಡುವ ಮೂಲಕ ಅವ್ರಿಗೆ ಅವರ ಬೆನ್ನಿಗೆ ನಿಂತಿದ್ರು. ಜೊತೆಗೆ ಒಬ್ಬೊಬ್ಬರಾಗೆ ಇಡೀ ದೊಡ್ಡ ಮನೆ ಕುಟುಂಬ, ಶಿವರಾಜ್ ಕುಮಾರ್ ಆಗಿರ್ಬೋದು, ಗೀತಾ ಶಿವರಾಜ್ ಕುಮಾರ್ ಆಗಿರ್ಬೋದು, ವಿನಯ್ ರಾಜ್ಕುಮಾರ್, ಯುವ ರಾಜ್ಕುಮಾರ್, ಜೊತೆಗೆ ನಟ ಪ್ರಥಮ್, ಇವರೆಲ್ಲರೂ ಕೂಡ ಸೇರಿ ನಟಿ ರಮ್ಯಾ ಅವ್ರಿಗೆ ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದ್ರು ಈ ಒಂದು ನಿಟ್ಟಿನಲ್ಲಿ. ಜೊತೆಗೆ ಈಗ ಒಬ್ಬೊಬ್ಬರಾಗೆ ನಟಿ ರಮ್ಯಾ ಅವ್ರಿಗೆ ಕೂಡ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮತ್ತೆ ಮುಂದಿನ ದಿನದಲ್ಲಿ ಬಹಿರಂಗವಾಗಿ ಅವರಿಗೆ ಸಪೋರ್ಟ್ ಮಾಡೋದಕ್ಕೆ ಮುಂದಾಗಬಹುದು. ಯಾಕಂದ್ರೆ ಈ ಫೇಕ್ ಐಡಿಗಳನ್ನ ಕ್ರಿಯೇಟ್ ಮಾಡ್ಕೊಂಡು ನಾವು ಮಾಡ್ತಾ ಇದ್ದೀವಿ. ನಾವು ಮುಂದಿನ ದಿನ ಯಾರಿಗೂ
ಕೂಡ ಇದು ಗೊತ್ತಾಗೋದಿಲ್ಲ ಅನ್ನೋ ರೀತಿ, ಅಂದ್ರೆ ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದ್ದಂತ ಫೇಕ್ ಐಡಿಗಳು ಈಗ ರಿಯಲ್ ಆಗ್ತಾ ಇದಾವೆ. ಜೊತೆಗೆ ಅವರನ್ನ ಬಂಧಿಸಿ ಹೆಡೆಮುರು ಕಟ್ಟುವಂತ ಕೆಲಸವನ್ನ ಬೆಂಗಳೂರು ಪೊಲೀಸರು ಮಾಡ್ತಾ ಇದ್ದಾರೆ. ಮುಂದಿನ ದಿನದಲ್ಲಿ ಅವ್ರಿಗೆ ಒಂದು ವಾರ್ನರ್ನ ನೀಡುವಂಥದ್ದು. ಇನ್ನು 43 ಜನರ ಪೈಕಿ ಈಗ ಇಬ್ಬರನ್ನೇ ಬಂಧಿಸಿರ್ತಕ್ಕಂಥದ್ದು. 11 ಜನರನ್ನ ವಶ ಪಡೆದು ಅವ್ರನ್ನೂ ಕೂಡ ವಿಚಾರಣೆ ನಡೆಸ್ತಾ ಇದ್ದಾರೆ. ಮುಂದಿನ ದಿನದಲ್ಲಿ ಈ 43 ಜೊತೆಗೆ ಇನ್ನಷ್ಟು ಐಡಿಗಳನ್ನ ನಟಿ ರಮ್ಯಾ ಅವರು ಮತ್ತೆ ಅವರ ದೂರುಗಳಲ್ಲಿ ದಾಖಲಿಸಿರ್ತಕ್ಕಂಥದ್ದು. ಅದು ಕೂಡ ಮುಂದಿನ ದಿನದಲ್ಲಿ ಬಹಿರಂಗವಾಗಲಿದೆ ಮಮತಾ. ಧನು, ಈ ಎಲ್ಲ ಪ್ರಕ್ರಿಯೆಗಳಾದ್ಮೇಲೆ ಅವ್ರು ಯಾವಾಗ ಕಾನೂನಾತ್ಮಕವಾಗಿ ಹೋರಾಟ ಮಾಡೋದಕ್ಕೆ ಮುಂದಾದ್ರು, ಅದಾದ್ಮೇಲಾದ್ರೂ ಅವ್ರಿಗೆ ಕಿರುಕುಳದ ಮೆಸೇಜಸ್ ಬರೋದು ಸ್ಟಾಪ್ ಆಯ್ತಂತ ರಮ್ಯಾ ಅವರು ಈ ವಿಚಾರವನ್ನೆಲ್ಲಾದ್ರೂ ಹೇಳ್ಕೊಂಡಿದ್ದಾರಾ, ಅಥವಾ ನಿಮಗೆ ಮಾತಿಗೆ ಸಿಕ್ಕಾಗ ಹೇಳಿದ್ರಾ, ಅಥವಾ ನಿರಂತರವಾಗಿ ಇನ್ನೂ ಕಂಟಿನ್ಯೂ ಆಗ್ತಾ ಇದೆಯಾ ಕಿರುಕುಳದ ಮೆಸೇಜಸ್ಸು, ಹೇಗೆ ಅಂತ? ಎಸ್ ಮಮತಾ, ಅವ್ರಿಗೆ ಈ ಕಂಪ್ಲೇಂಟ್ ಕೊಟ್ಟ ಮೇಲೂ ಕೂಡ ಯಾರು ಏನು ಮಾಡೋದಕ್ಕಾಗಲ್ಲ ಅನ್ನೋ ಒಂದಿಷ್ಟು ರೀತಿಯಲ್ಲಿ ಅವ್ರಿಗೆ ಮೆಸೇಜ್ಗಳು ಪರ್ಸ್ನಲ್ ಆಗಿ ಬಂದಿರತಕ್ಕಂಥದ್ದು. ಅಂದರೆ ಬಹಿರಂಗವಾಗಿ ಮಾಡೋದೊಂದು ಡೈರೆಕ್ಟ್ ಆಗಿ ಅವ್ರಿಗೆ ಇನ್ಸ್ಟಾಗ್ರಾಮ್ನಲ್ಲಿ DM ಅಂತ ಒಂದು ಆಪ್ಷನ್ ಇರುತ್ತೆ, ಅಲ್ಲಿ ಡೈರೆಕ್ಟ್ ಆಗಿ ಮೆಸೇಜನ್ನು ಮಾಡುವಂತಹ ಪ್ರಕ್ರಿಯೆಗಳು ಮುಂದುವರೆದಿದ್ವು. ಅದರ ಸ್ಕ್ರೀನ್ಶಾಟ್ಗಳನ್ನು ನಟಿ ರಮ್ಯಾ ಅವರು ಕೂಡ ನಮಗೆ ಶೇರ್ ಮಾಡಿಕೊಂಡಿದ್ದು ಉಂಟು. ಅಂತ ನಿಟ್ಟಿನಲ್ಲಿ ಈಗ ಈ ಒಂದು ಏನು ಪೊಲೀಸರ ಈ ಒಂದು ಕಾರ್ಯ ಮುಂದಿನ ದಿನದಲ್ಲಿ ಅವರಿಗೆ ಎಚ್ಚರಿಕೆಯ ಗಂಟೆಯಾಗಿ ಪರಿಣಮಿಸಲಿದೆ ಮಮತಾ. ರೈಟ್, ಧನ್ಯವಾದ ಧನು ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಪೊಲೀಸರ ಕಾರ್ಯಾಚರಣೆ ಇದೆಯಲ್ಲ ಈ ವಿಚಾರದಲ್ಲಿ ತುಂಬ ಚೆನ್ನಾಗಿ ಆಗ್ತಾ ಇದೆ. ಆಮೇಲೆ ಇದೊಂದು ಪಾಠದ ರೀತಿ ಆಗಬೇಕು, ಸೈಟೇಷನ್ ರೀತಿ ಇರಬೇಕು. ಸುಮ್ಮನೆ ಹೆಣ್ಮಕ್ಳು ಕಿರುಕುಳ ಕೊಡೋದು, ಅಶ್ಲೀಲ ಮೆಸೇಜ್ಗಳನ್ನು ಹಾಕೋದು, ಆಮೇಲೆ ಅವರ ಮಾನಸಿಕ ನೆಮ್ಮದಿಯನ್ನು ಕಿತ್ಕೊಂಡು ತಾನು ನೆಮ್ಮದಿಯಾಗಿರಬಹುದು ಅನ್ನುವಂತಹ ವಿಕೃತ ಮನಸ್ಸುಗಳಿಗೆ ಒಂದು ಪಾಠ ಕಲಿಸೋ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಇದು ರಮ್ಯಾ ಅವರಿಂದ ಸ್ಟಾರ್ಟ್ ಆಗಿತ್ತು. ಆಮೇಲೆ ಅವ್ರು ಪ್ರಶ್ನೆ ಮಾಡಿದ್ರು ಮತ್ತು ಅದನ್ನು ಎದುರಿಸ್ತೀನಿ ನಾನು ಅನ್ನುವಂತಹ ಛಾತಿಯನ್ನು ತೋರಿಸಿದ್ರು. ಇದೆಲ್ಲದರ ಪರಿಣಾಮವಾಗಿ ಒಬ್ಬೊಬ್ಬರೇ ಈಗ ಅರೆಸ್ಟ್ ಆಗ್ತಾ ಇದ್ದಾರೆ. ಉಳಿದವರ ಸರದಿ ಯಾವಾಗ ಬೇಕಾದರೂ ಬರಬಹುದು. ಉಳಿದವರಿಗೂ ಕೂಡ ಒಂದು ಪ್ರೇತ ಕಳೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಅಂದರೆ ಪ್ರೇತ ಕಳೆ ಅಂದರೆ ಹೆಂಗೆ ಅಂದರೆ, ನಮಗೇನಾಗುತ್ತೋ, ಇನ್ನು ನಾನು ಯಾವತ್ತು ಹೋಗ್ಬೇಕು, ಇವತ್ತು ಹೋಗ್ಬೇಕಾ ಜೈಲಿಗೆ, ನಾಳೆ ಹೋಗ್ಬೇಕಾ ಅನ್ನೋ ಭಯ ಸೃಷ್ಟಿ ಆಗೋದು. ಅದನ್ನು ಸೃಷ್ಟಿ ಮಾಡುವಲ್ಲಿ ರಮ್ಯಾ ಯಶಸ್ವಿಯಾಗಿದ್ದಾರೆ. ಮತ್ತು ಪೊಲೀಸರು ಕೂಡ ಈ ವಿಚಾರವನ್ನು ಲೈಟಾಗಿ ತಗೊಂಡಿಲ್ಲ, ಜಸ್ಟ್ ಒಂದು ಪ್ರಕರಣ ಅಂತ ತೆಗೆದುಕೊಂಡಿಲ್ಲ. ಓವರಾಲ್ ಆಗಿ ಮಹಿಳೆಯರಿಗೆ ಹೆಂಗೆ ಸೋಷಿಯಲ್ ಮೀಡಿಯಾ ಮೂಲಕ, ಟ್ರಾಲ್ಸ್ ಮೂಲಕ ಪ್ರತಿದಿನ ಕಿರುಕುಳ ಆಗ್ತಿದೆ ಅನ್ನೋದನ್ನ ನೋಡಿದ್ದಾರೆ. ಸೊ ಒಂದು ಪ್ರತಿನಿಧಿ ರೀತಿಯಲ್ಲಿ ಈ ಕೇಸನ್ನು ತಗೊಂಡು ಹ್ಯಾಂಡ್ಲ್ ಮಾಡ್ತಾ ಇದ್ದಾರೆ ಪೊಲೀಸರು.